ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಬ್ರಿಕ್ಸ್ ಇದೊಂದು ಅಂತಾರಾಷ್ಟ್ರೀಯ ಸಂಘಟನೆಯ ಬಗ್ಗೆ ಪೂರ್ತಿ ಅಂದರೆ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳೋಣ. ಯಾವುದೇ ಎಕ್ಸಾಮ್ ಬಂದರೂ ಕೂಡ ನಾವು ಅಟೆಂಡ್ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ಮೊದಲನೇದಾಗಿ ಬ್ರಿಕ್ಸ್. ಈ ಬ್ರಿಕ್ಸ್ ಯಾವ ವರ್ಷ ಸ್ಥಾಪನೆ ಆಯಿತಂದರೆ ಇದು ಬಂದುಬಿಟ್ಟು 2009 16ನೇ ಜೂನ್ ಅಲ್ಲಿ ಸ್ಥಾಪನೆ ಆಯ್ತಂತ ನಾವು ನೋಡ್ಬೋದು. ಅದೇ ರೀತಿ ಈ ಬ್ರಿಕ್ಸ್ ಸಂಘಟನೆಯ ಮೊದಲ ಒಂದು ಸಮ್ಮಿಟ್ ಎಲ್ಲಿ ನಡೆಯುತ್ತಂದರೆ ಇದು ಎಕಟೆರಿನ್ಬರ್ಗ್ ಎಂಬ ನಗರ, ಇದು ರಷ್ಯಾ ದೇಶದಲ್ಲಿ ನಾವು ನೋಡಬಹುದು. ಈ ಮೊದಲಿಗೆ ಬ್ರಿಕ್ಸ್ ಅಂತ ಇರಲಿಲ್ಲ. ಮೊದಲಿಗೆ ಇದು ಕೇವಲ ಏನಿತ್ತು, ಬ್ರಿಕ್ ಇತ್ತು. ಬ್ರಿಕ್ ಅಂದರೆ ಇಲ್ಲಿ ಕೇವಲ 4 ದೇಶಗಳಿದ್ದವು. ಯಾವ್ಯಾವ ಅಂದರೆ ಒಂದು ಬ್ರೆಜಿಲ್ ಆಗಿರ್ಬೋದು, ರಷ್ಯಾ, ಇಂಡಿಯಾ ಮತ್ತು ಚೈನಾಗಳು 4 ದೇಶಗಳು ಮಾತ್ರ ಇದ್ದವು. ಈ ಮೊದಲಿಗೆ ಬ್ರಿಕ್ ಎಂಬ ಹೆಸರು ಯಾರು ನೀಡ್ತಾರಪ್ಪ ಅಂದರೆ ಜಿಮ್ ಓ ನಿಲ್ ಅವರು ನೀಡ್ತಾರೆ. ಈಗ ಸಂಸ್ಥಾಪಕ ದೇಶಗಳು ನಾನು ಆಲ್ರೆಡಿ ಹೇಳಿದ್ದೀನಿ, ಫೌಂಡಿಂಗ್ ನೇಷನ್ಸ್ ಅಂತ ಕರಿತೀವಿ ನಾವು. ಇದರಲ್ಲಿ ಇಂಡಿಯಾ, ಚೈನಾ, ಬ್ರೆಜಿಲ್, ರಷ್ಯಾ ಇದೆ. ತದನಂತರ 2010ರಲ್ಲಿ ಅಂದರೆ 2010ರಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಸೌತ್ ಆಫ್ರಿಕಾ ಆ್ಯಡ್ ಆಗುತ್ತೆ ಈ ಬ್ರಿಕ್ ಸಂಘಟನೆಗೆ. ತದನಂತರ ಅದರ ಹೆಸರು ಏನಾಗುತ್ತೆ ಅಂದರೆ ಬ್ರಿಕ್ಸ್ ಅಂತ ಕರಿತೀವಿ, BRICS. ಈಗ ಸದ್ಯದಲ್ಲಿ ಇವಾಗ ಬ್ರಿಕ್ಸ್ನಲ್ಲಿರುವ ಒಟ್ಟು ರಾಷ್ಟ್ರಗಳು ಎಷ್ಟಿದೆ ಅಂದರೆ 11 ಇದೆ. ಇಂಡಿಯಾ, ಚೈನಾ, ಬ್ರೆಜಿಲ್, ರಷ್ಯಾ, ಸೌತ್ ಆಫ್ರಿಕಾ, ಇಥಿಯೋಪಿಯಾ, ಸೌದಿ ಅರೇಬಿಯಾ, ಇಂಡೋನೇಷಿಯಾ, ಇರಾನ್, ಈಜಿಪ್ಟ್, ಯುನೈಟೆಡ್ ಅರಬ್ ಎಮಿರೇಟ್ಸ್. ಅಂದರೆ ನಮ್ಮ ಜಗತ್ತಿನ 40% ಪಾಪ್ಯುಲೇಷನ್ ಅಂದರೆ ನಿಯರ್ಲಿ 40% ಪಾಪ್ಯುಲೇಷನ್ ಕಂಟ್ರೀಸ್ ಕೇವಲ 11 ದೇಶದಲ್ಲಿದೆ. ಅಂದರೆ ಇಡೀ ಜಗತ್ತಿನ ಒಂದು 40% ಜನಗಳನ್ನು ಇದು ಸಂಘಟಿಸುತ್ತದೆ. ಯಾವ ಸಂಘಟನೆ ಅಂದರೆ ಬ್ರಿಕ್ಸ್ ಸಂಘಟನೆ. ಸೊ ಹಾಗಾಗಿ ಬ್ರಿಕ್ಸ್ ಇಲ್ಲಿ ಪ್ರಮುಖ ಸಂಘಟನೆಯಾಗಿದೆ. ಇಡೀ ಜಗತ್ತಿನಲ್ಲಿ ಬ್ರಿಕ್ಸ್ ಒಂದು ದೊಡ್ಡ ಸಂಘಟನೆ ಅಂತ ಕೂಡ ನಾವು ಕರಿಬಹುದು ಇಲ್ಲಿ. ತದನಂತರ ಈಗ ಬ್ರಿಕ್ಸ್ ಏನಕ್ಕೆ ಪ್ರಾಮುಖ್ಯತೆ ಇದೆ? ಈಗ ನಾವು ಜಗತ್ತಿನಲ್ಲಿ ನೋಡ್ಬೋದು, ಜಗತ್ತಿನಲ್ಲಿ ಹಲವಾರು ಸಂಘಟನೆಗಳಿವೆ. ಉದಾಹರಣೆಗೆ ನಾವು ನೋಡ್ಬೋದು G7 ಇದೆ, G20 ಇದೆ. ಅದೇ ರೀತಿ ತಮ್ಮ ಬೇಕಾದಂಥ ದೇಶಗಳು ಏನು ಮಾಡ್ತವೆ, ಎಲ್ಲ ಸೇರಿ ಒಂದು ಸಂಘಟನೆ ಮಾಡ್ಕೋತೇವೆ. ಉದಾಹರಣೆಗೆ ಭಾರತ ಕೂಡ ಕ್ವಾಡ್ ಅಂತ ಮಾಡಿತ್ತು, I2U2 ಅಂತ ಇತ್ತು. ಈ ರೀತಿ ಹಲವಾರು ಸಂಘಟನೆ ನೋಡ್ತಿದ್ರೆ, ಆದರೆ ಬ್ರಿಕ್ಸ್ ಎಲ್ಲದರಿಗಿಂತ ಯಾವ ರೀತಿ ಒಂದು ಪ್ರಾಮುಖ್ಯತೆ, ಹೌ ದ ಬ್ರಿಕ್ಸ್ ಈಸ್ ಇಂಪಾರ್ಟೆನ್ಸ್. ಇಲ್ಲಿ ನೋಡ್ಬೋದು ನಾವು ಬ್ರಿಕ್ಸ್ ಮುಖ್ಯವಾಗಿ ಏಕೆಂದರೆ ಇದು ಸಾಂಪ್ರದಾಯಿಕ ಪಾಶ್ಚಿಮಾತ್ಯ ಶಕ್ತಿಗಳ ಪ್ರಾಬಲ್ಯವನ್ನು ಪ್ರಶ್ನಿಸಿ ಬಹುಸಂಖ್ಯೆಯ ವಿಶ್ವ ಕ್ರಮಾಂಕದತ್ತ ಬದಲಾವಣೆಯನ್ನು ಪ್ರತಿನಿಧಿಸುತ್ತದೆ. ಅಂದರೆ ಇದರ ಅರ್ಥ ಏನಪ್ಪ ಅಂದರೆ ಇಲ್ಲಿ ಬ್ರಿಕ್ಸ್ ಇವಾಗ ನಾವು ನೋಡ್ತಿದ್ದೀವಿ, ಈಗ ಬಹಳಷ್ಟು ವಿಶ್ವಸಂಸ್ಥೆ ಆಗಿರ್ಬೋದು, ವಿಶ್ವಸಂಸ್ಥೆಯ ಸಂಘಟನೆಗಳು ನೋಡ್ತೀವಿ. ಅದರಲ್ಲಿ ಯಾರ ಪ್ರಾಬಲ್ಯ ಇದೆ ಅಂದರೆ ಯುರೋಪ್ ದೇಶಗಳು. ಉದಾಹರಣೆಗೆ ಲಂಡನ್ ಆಗಿರ್ಬೋದು, ಅಂದರೆ ಇಂಗ್ಲೆಂಡ್ ದೇಶ ಆಗಿರ್ಬೋದು, ಫ್ರಾನ್ಸ್ ಆಗಿರ್ಬೋದು. ಈ ರೀತಿ ಯುರೋಪ್ನಲ್ಲಿ ಹಲವಾರು ದೇಶಗಳಿವೆ. ಆ ಯುರೋಪ್ನ ಒಂದು ಪ್ರಾಮುಖ್ಯತೆಯನ್ನು ನಾವು ಇಲ್ಲಿ ನೋಡ್ಬೋದು ಇಲ್ಲಿ. ಅದರ ಜೊತೆ ಅಮೇರಿಕಾ ಅಂದರೆ ಸ್ಪೆಷಲಿ ದ ನಾರ್ತ್ ಅಮೇರಿಕಾ ಕಾಂಟಿನೆಂಟ್, ಉತ್ತರ ಅಮೇರಿಕಾ ಏನು ಖಂಡ ಇದೆಯಲ್ಲ, ಅದರಲ್ಲಿ ಅಮೇರಿಕಾ, ಕೆನಡಾ, ಇದರ ಪ್ರಾಮುಖ್ಯತೆಯನ್ನು ಮಾತ್ರ ನೋಡ್ಬೋದು. ಏಕೆಂದರೆ ಅವೆಲ್ಲ ಮುಂದುವರೆದ ರಾಷ್ಟ್ರಗಳು, ಜಗತ್ತಿನ ಮುಂದುವರೆದ ರಾಷ್ಟ್ರಗಳಾಗಿದೆ. ಹಾಗಾದರೆ ಜಾಸ್ತಿ ವಿಶ್ವಸಂಸ್ಥೆಗೆ ಅವರೇ ಫೈನಾನ್ಸ್ ಮಾಡೋದರಿಂದ ಅವರ ಪ್ರಾಮುಖ್ಯತೆ ಜಾಸ್ತಿ ಇರುತ್ತೆ. ಅಂದರೆ ಬೇರೆಯವರಿಗೆ, ಅಂದರೆ ಇದು ನಮ್ದೇನು ಪೂರ್ವ ಅಂತೀವಿ, ಅವರಿಗೆ ಪಶ್ಚಿಮಾತ್ಯರು ಅಂತ ಕರಿತೀವಿ, ನಮಗೆ ಪೂರ್ವಹತ್ತ ದೇಶಗಳಂತ ಕರೀತಾರೆ. ಸೊ ಈ ಪೂರ್ವಹತ್ತ ದೇಶಗಳ ಕಡೆಗೆ ಅವರು ಕಿವಿ ಕೊಡುವುದಿಲ್ಲ. ನಮ್ದು ಏನಾದರೂ ತೊಂದರೆ ಬಂದಲ್ಲೇ ಅದಕ್ಕೆ ಅವರು ಜಾಸ್ತಿ ಪ್ರಿಫರೆನ್ಸ್ ಕೊಡೋದಿಲ್ಲ. ಕೇವಲ ತಮ್ಮ ಸೆಲ್ಫ್ ಒಂದು ಇದಕ್ಕೋಸ್ಕರ, ತಮ್ಮ ಅಭಿವೃದ್ಧಿಗೋಸ್ಕರ ಏನು ಮಾಡ್ತಾರೆ ಅಂದರೆ ಜಾಸ್ತಿ ಒತ್ತು ಕೊಡ್ತಾರೆ. ಹಾಗಾಗಿ ಅದಕ್ಕೆ ನಾವು ಏನಾದರೂ ಅಲ್ಟರ್ನೇಟಿವ್ ಯಾವುದಾದ್ರು ಒಂದು ಸಂಘಟನೆ ಇದ್ದರೆ ಅವರಿಗೆ ಸೆಡ್ಡು ಹೊಡೆಯುವ ಸಂಘಟನೆ ಅಂದರೆ ಅದು ಬ್ರಿಕ್ಸ್ ಅಂತ ನಾವು ಹೇಳಬಹುದು. ಸೊ ಹಾಗಾಗಿ ಬ್ರಿಕ್ಸ್ ಈ ವಿಷಯದಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ವಹಿಸುತ್ತದೆ. ಇವಾಗ ವೈ ದ ಬ್ರಿಕ್ಸ್ ಈಸ್ ಇಂಪಾರ್ಟೆಂಟ್ ನಾವು ಆಲ್ರೆಡಿ ಹೇಳಿದ್ದೇವೆ. ಬ್ರಿಕ್ಸ್ ಏನಕ್ಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ದೇವೆ. ಇದರಲ್ಲಿ ನಾವು ಹಲವಾರು ಒಂದು ಭಾಗಗಳನ್ನಾಗಿ ಮಾಡಿಕೊಂಡಾಗ ಇದರಲ್ಲಿ ಮೊದಲನೆಯದಾಗಿ ಆರ್ಥಿಕ ಪ್ರಭಾವ. ಯಾಕಂದರೆ ಇದು ಬ್ರಿಕ್ಸ್ ನಾನು ಆಲ್ರೆಡಿ ಹೇಳಿದ್ದೇನೆ, ಬ್ರಿಕ್ಸ್ ಈಸ್ ಅ ಬಿಗ್ ಮಾರ್ಕೆಟ್ ಇನ್ ದ ವರ್ಲ್ಡ್ ಬಿಕಾಸ್ ಇಟ್ ಕವರ್ಸ್ ನಿಯರ್ಲಿ 40% ಪಾಪ್ಯುಲೇಷನ್ ಆಫ್ ದ ವರ್ಲ್ಡ್. ಸೊ ಇಡೀ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಮಾರುಕಟ್ಟೆ ಇದೆ. ಯಾಕಂದರೆ ನಮ್ಮ ಭಾರತ ಜಗತ್ತಿನ ಅತಿ ಹೆಚ್ಚು ಜನಸಂಖ್ಯೆ ಇರುವ ದೇಶ. ಎರಡನೇದಾಗಿ ಚೀನಾ, ಸೊ ಇಂಡೋನೇಷಿಯಾ, ಹೀಗೆ ಹಲವಾರು ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶಗಳು ಬ್ರಿಕ್ಸ್ ಸಂಘಟನೆಯಲ್ಲಿರುವುದರಿಂದ ಇದು ಒಂದು ದೊಡ್ಡ ಮಾರುಕಟ್ಟೆಯಾಗಿದೆ. ಆಲ್ರೆಡಿ ನಿಮಗೆ ಎಕನಾಮಿಕ್ಸ್ ಹೇಳುತ್ತೆ, ನಾವು ಯಾವುದಾದ್ರೂ ಎಕನಾಮಿಕ್ಸ್ ಏನಾದರೂ ಒಂದು ಉತ್ಪನ್ನ ರೆಡಿ ಮಾಡಬೇಕಂದ್ರೆ ಯಾರಿಗಾಗಿ ರೆಡಿ ಮಾಡ್ತೇವೆ? ಜನರಿಗಾಗಿ. ಸೊ ಆದ ಕಾರಣ ನಮ್ಮಲ್ಲಿ ಜಾಸ್ತಿ ಜನ ಇದ್ದಾರೆ. ಸೊ ಅದಕ್ಕಾಗಿ ಬ್ರಿಕ್ಸ್ ಏನಾಗಿತ್ತಪ್ಪ ಅಂದರೆ ಒಂದು ದೊಡ್ಡ ಮಾರುಕಟ್ಟೆ ಆಗಿದೆ. ಇದರಿಂದ ನಾವು ಎಕನಾಮಿಕಲಿ ಸ್ಟ್ರಾಂಗ್ ಆಗಬಹುದು. ಬ್ರಿಕ್ಸ್ ದೇಶಗಳು US ಡಾಲರ್ಗೆ ಸವಾಲು. ಇತ್ತೀಚಿನ ದಿನಗಳಲ್ಲಿ ಏನಾಗುತ್ತೆ ಅಂದರೆ, ಉದಾಹರಣೆಗೆ ಈಗ ನಾವು ಅಮೆರಿಕದಿಂದ ಏನಾದರೂ ತರಿಸ್ಕೋದಿರುತ್ತೆ, ನಾವು ಅವ್ರಿಗೆ ಯಾವ ಕರೆನ್ಸಿ ಕೊಡಬೇಕಂದ್ರೆ US ಡಾಲರಲ್ಲಿ ಕರೆನ್ಸಿ ದುಡ್ಡು ಕೊಡಬೇಕಾಗುತ್ತೆ. ಇದರಿಂದ ನಾವು ಎಲ್ಲ ಕಡೆ ಇಡೀ ಜಗತ್ತಿನಲ್ಲಿ ಯಾವುದಾದ್ರೂ ಒಂದು ವರ್ಲ್ಡ್ ಕರೆನ್ಸಿ, ಇಂಟರ್ನ್ಯಾಷನಲ್ ಕರೆನ್ಸಿ ಅಂತ ಕರೆದಾಗ ನಾವು ಫಸ್ಟ್ಗೆ ಡಾಲರ್ ಅಂತ ತಗೋತೀವಿ, ಹೌದಾ? ಅದು ಎಲ್ಲರಿಗೂ ಗೊತ್ತಿರುವ ವಿಷಯ. ಈ ಡಾಲರ್ಗೆ ಒಂದು ಸಡ್ಡು ಹೊಡೆಯಲು ನಾವೇನು ಮಾಡ್ತಿದ್ವಿ ಅಂದರೆ ಇಲ್ಲಿ ಬ್ರಿಕ್ಸ್ ಅಂದರೆ
ಕಾಯಿನ್ ಬರ್ತಾ ಇದೆ, ಅಂದರೆ ಒಂದು ನ್ಯೂ ಡೆವಲಪ್ಮೆಂಟ್ ಅಂತ ಬ್ಯಾಂಕ್ ಇದೆ. ಸೊ ಇದ್ರ ಥ್ರೂ ನಾವೇನು ಮಾಡ್ತೀವಪ್ಪ ಅಂದರೆ ಇಲ್ಲಿ ಒಂದು ಬ್ರಿಕ್ ತನ್ನ ಕರೆನ್ಸಿಯನ್ನು ಕೂಡ ಬಿಡುಗಡೆ ಮಾಡಬೇಕಂತ ಅಂದ್ಕೊಂಡಿದೆ. ಅದು ನಿಮಗೆ ತಿಳಿದಿರಬೇಕು. ಇದು ವೆರಿ ಇಂಪಾರ್ಟೆಂಟ್. ದಿಸ್ ಒನ್ ಬ್ರಿಕ್ಸ್ ಕರೆನ್ಸಿ ಬರುತ್ತೆ. ಬಂದಾಗ ಅದು ಏನಾಗುತ್ತೆ ಅಂದರೆ US$ ಪರ್ಯಾಯವಾಗಿ ನಾವು ಏನು ಬಳಸ್ಬೋದು ಅಂದರೆ ಈ ಬ್ರಿಕ್ಸ್ ಒಂದು ಕರೆನ್ಸಿಯನ್ನು ಕೂಡ ನಾವು ಬಳಸ್ಬೋದು. ದ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಇದೆಯಲ್ಲ, ಇದು ಬಹಳ ಇಂಪಾರ್ಟೆಂಟ್. ಈ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕನ್ನು ಬ್ರಿಕ್ಸ್ ಸಂಘಟನೆಯವರು ಒಂದು ಸ್ಟಾರ್ಟ್ ಮಾಡ್ತಾರೆ. ಇದರ ಯಾರು ಸ್ಟಾರ್ಟ್ ಮಾಡ್ತಾರೆ, ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅಂದರೆ 2014ರಲ್ಲಿ. ಅಂದರೆ ನ್ಯೂ ಡೆವಲಪ್ಮೆಂಟಲ್ ಬ್ಯಾಂಕ್ ಇದೆಯಲ್ಲ, ಇದು 2014ರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಇದು ಇದರದ ಹೆಡ್ ಕ್ವಾರ್ಟರ್ ಬಂದುಬಿಟ್ಟು ನಾವೆಲ್ಲಿ ನೋಡ್ಬೋದಂದರೆ ಹೆಡ್ ಕ್ವಾರ್ಟರ್ ಬಂದುಬಿಟ್ಟು ನಾವು ಚೀನಾದ ಶಾಂಘೈಯಲ್ಲಿ ನೋಡ್ಬೋದು. ಎಲ್ಲಂದರೆ ಚೀನಾದ ಶಾಂಘೈಯಲ್ಲಿ. ಅದೇ ರೀತಿ ತನ್ನ ಒಂದು ರೀಜನಲ್ ಬ್ಯಾಂಕ್, ಪ್ರಾದೇಶಿಕ ಕೇಂದ್ರಗಳನ್ನು ಕೂಡ ಹೊಂದಿದೆ. ಅದೇ ರೀತಿ ನಮ್ಮ ಭಾರತದಲ್ಲಿ ನಾವು ಎಲ್ಲಿ ನೋಡ್ಬೋದು ಅಂದರೆ ಇದು ಬಂದುಬಿಟ್ಟು ಅಹಮದಾಬಾದಲ್ಲಿದೆ. ಎಲ್ಲಿದೆ ಅಂದರೆ ಅಹಮದಾಬಾದಲ್ಲಿ ನಾವು ನೋಡ್ಬೋದು. ಅಹಮದಾಬಾದ್ ಯಾವ ರಾಜ್ಯದಲ್ಲಿ ಬರುತ್ತದೆ? ಗುಜರಾತ್ ರಾಜ್ಯದಲ್ಲಿ ಬರುತ್ತದೆ. ಈಗ ಗುಜರಾತ್ ರಾಜ್ಯದ ಒಂದು ಪ್ರಮುಖ ಸಿಟಿ, ನಗರವಾಗಿ ಏನಾಗಿದೆ ಅಂದರೆ ಅಹಮದಾಬಾದ್ ನಗರವು ಬೆಳೆದಿದೆ ಅಂತ ನಾವು ನೋಡಬಹುದು. ಇದೇ ರೀತಿ ಇವಾಗ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಇಲ್ಲಿ ವೈ ಬ್ರಿಕ್ಸ್ ಈಸ್ ಇಂಪಾರ್ಟೆಂಟ್. ಈಗ ಒಂದನೇದಾಗಿ ಹೇಳಿದ್ದೀವಿ, ನಾವೇನು ಹೇಳಿದ್ದೀವಿ ಅಲ್ಲಿ, ಈಗ ಆಲ್ರೆಡಿ ನೋಡಿದ್ದೀವಿ ಆರ್ಥಿಕ ಪ್ರಭಾವ ಅಂತ ನೋಡಿದ್ದೀವಿ. ಅದೇ ರೀತಿ ಭೌಗೋಳಿಕ ಮತ್ತು ರಾಜಕೀಯ ಮಹತ್ವವನ್ನು ಕೂಡ ನೋಡ್ಬೋದು. ಪಾಶ್ಚಿಮಾತ್ಯ ಶಕ್ತಿಗಳಿಗೆ ಸಮತೋಲನ ಅಂದರೆ ಇವಾಗ ನಾವು ನೋಡ್ತಿದ್ದೀವಿ ಆಲ್ರೆಡಿ. ಏನು ನೋಡ್ತಾ ಇದ್ದೀವಿ ಇಲ್ಲಿ ಅಂದರೆ ಪಾಶ್ಚಿಮಾತ್ಯ ಶಕ್ತಿಗಳು ಇಷ್ಟು ದಿನ ತಮ್ಮ ಪ್ರಾಬಲ್ಯವನ್ನು ತೋರಿಸ್ತೀವಿ ಇಡೀ ಜಗತ್ತಿನಲ್ಲಿ. ನಾವೇನಂತ ಕರಿತೀವಿ, ಅಮೆರಿಕಾಗೆ ಜಗತ್ತಿನ ದೊಡ್ಡಣ್ಣ ಅಂತ ಕರಿತೀವಿ. ಸೊ ಅದೇ ರೀತಿ ಯುರೋಪ್ ದೇಶಗಳು ನಾವು ನೋಡ್ಬೋದು. ನಮ್ಮ ದೇಶವನ್ನು ಆಳಿದ್ದು ಯಾವ ದೇಶ? ಇಂಗ್ಲೆಂಡ್. ಮತ್ತು ಇಟಲಿ ಆಗಿರ್ಬೋದು, ಫ್ರಾನ್ಸ್ ಆಗಿರ್ಬೋದು, ಪೋರ್ಚುಗಲ್, ಇವೆಲ್ಲ ಬಹಳ ಆವಾಗಿನ ದಿನದಿಂದಲೇ ಬಹಳ ಸ್ಟ್ರಾಂಗ್ ಆಗಿರ್ತಕ್ಕಂಥ ದೇಶಗಳು. ಅದಕ್ಕೆ ನಾವು ಸೆಡ್ಡು ಹಿಡಿಯಲು, ಸೊ ಹಾಗಾಗಿ ಅದರ ಸರಿಸಮ ಅಂತ ಕೂಡ ನಾವು ಕರೆಯಬಹುದು ಬ್ರಿಕ್ಸ್ ದೇಶವನ್ನು, ಬ್ರಿಕ್ಸ್ ಒಂದು ಸಂಘಟನೆಯನ್ನು ಕೂಡ. ಜಾಗತಿಕ ದಕ್ಷಿಣ ಧ್ವನಿ. ಇವಾಗ ನಾವು ನೋಡ್ತೀವಿ ಇಡೀ ಭೂಮಿಯನ್ನು 2 ಭಾಗ ಮಾಡಿದಾಗ ಇಲ್ಲಿ ಏನು ಬರುತ್ತೆ? ಮೇಲ್ಗಡೆ ಇದು ಉತ್ತರಾರ್ಧ ಗೋಳ ಅಂತ ಕರಿತೀವಿ, ಕೆಳಗಡೆ ದಕ್ಷಿಣಾರ್ಧ ಗೋಳ ಅಂತ ಕರಿತೀವಿ. ಈ ಸ್ಪೆಷಲಿ ದಕ್ಷಿಣಾರ್ಧ ಗೋಳದಲ್ಲಿರ್ತಕ್ಕಂಥ ದೇಶಗಳು ಇನ್ನೂ ಕೂಡ ಬಹಳ ಏನಂದರೆ ದ ಲೀಸ್ಟ್ ಡೆವಲಪ್ಮೆಂಟೆಡ್ ಕಂಟ್ರೀಸ್ ಅಂತ ಕರಿತೀವಿ. ಅಂದರೆ ಇನ್ನೂ ಅಭಿವೃದ್ಧಿ ಆಗದೇ ಉಳಿದಿರ್ತಕ್ಕಂಥ ದೇಶಗಳು. ಸೊ ಹಾಗಾಗಿ ನಾವು ಈ ದಕ್ಷಿಣ ದೇಶಗಳಿಗೆ ಏನು ಮಾಡ್ತೀವಪ್ಪ ಅಂದರೆ ಇಲ್ಲಿ ಸಹಕಾರವನ್ನು ಕೊಡ್ತೀವಿ. ಸೊ ನೆಕ್ಸ್ಟ್ ಮೂರನೇದಾಗಿ ಭಾರತಕ್ಕೆ ನಿರ್ದಿಷ್ಟ ಪ್ರಯೋಜನಗಳು. ಅಂದರೆ ಬ್ರಿಕ್ಸಿಂದ ಭಾರತಕ್ಕೆ ಏನು ಉಪಯೋಗ ಇದೆ? ಈಗ ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಅದರಿಂದ ನಮ್ಗೆ ಏನು ಪ್ರಾಫಿಟ್ ಇದೆ ಅಂತ ನೋಡಿ ನಾವು ಮಾಡ್ತೀವಿ. ಅದನ್ನೇ ನಾವು ಎಕನಾಮಿಕ್ಸ್ ಕೂಡ ಅಂತ ಕರಿತೀವಿ, ಹೌದಾ? ಇವಾಗ ವರ್ಧಿತ ವ್ಯಾಪಾರ, ಹೂಡಿಕೆ ಅಂದರೆ ನಮ್ಮ ವರ್ಧಿತ ವ್ಯಾಪಾರ ಮತ್ತು ಹೂಡಿಕೆ, ಇದರಿಂದ ಏನಾಗುತ್ತಪ್ಪ ಅಂದರೆ ನಾವು ಈಗ ಬ್ರಿಕ್ಸ್ ದೇಶಗಳಿವೆ, ಬ್ರಿಕ್ಸ್ ದೇಶಗಳಲ್ಲಿ ನಾವು ಕೂಡ ಅಲ್ಲಿ ಹೋಗಿ ಹೂಡಿಕೆ ಮಾಡಬಹುದು. ಅದೇ ರೀತಿ ಬೇರೆ ದೇಶಗಳು ನಮ್ಮ ದೇಶದಲ್ಲಿ ಬಂದು ಹೂಡಿಕೆ ಮಾಡಬಹುದು. ಈಗ ಉದಾಹರಣೆಗೆ ಒಂದು ಉದಾಹರಣೆ ಕೊಡ್ತೀನಿ. ಇವಾಗ ಯಾವುದೋ ಒಂದು ಚೀನಾದ ಯಾವುದೋ ಒಂದು ಕಂಪನಿ ನಮ್ಮ ದೇಶದಲ್ಲಿ ಬಂದು ಹೂಡಿಕೆ ಮಾಡಿದಾಗ ಅದರಿಂದ ನಮ್ಮ ದೇಶದಲ್ಲಿರೋರಿಗೆ ಏನಾಗುತ್ತೆ ಇಲ್ಲಿ ನಾವು ನೋಡ್ಬೋದು, ಎಂಪ್ಲಾಯ್ಮೆಂಟ್ ಸಿಗುತ್ತೆ. ಏನು ಸಿಗುತ್ತೆ? ಎಂಪ್ಲಾಯ್ಮೆಂಟ್ ಸಿಗುತ್ತೆ. ಇದರಿಂದ ನಮ್ಮ GDP ಕೂಡ ಹೆಚ್ಚಾಗುತ್ತೆ. ಅದೇ ರೀತಿ ಹೆಚ್ಚಿದ ಜಾಗತಿಕ ಪ್ರಭಾವ ಕೂಡ ಇದರಿಂದ. ಈಗ ನೋಡ್ಬೋದು ಬ್ರಿಕ್ಸಲ್ಲಿ ಎಷ್ಟು ದೇಶಗಳಿದೆ ಸದ್ಯಕ್ಕೆ ಅಂತ ಕೇಳ್ಬೋದು. ಬ್ರಿಕ್ಸಲ್ಲಿ ಸದ್ಯಕ್ಕೆ ಎಷ್ಟು ದೇಶಗಳಿದೆ ನಮ್ಗೆ ಗೊತ್ತಿದೆ, 11 ದೇಶ ಅಂತ ಹೇಳಿದ್ದೀನಿ ಆಲ್ರೆಡಿ. ಈ 11 ದೇಶಗಳಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶ ಯಾವುದು? ಭಾರತ, ಹೌದಾ? ಸೊ ಹಾಗಾಗಿ ನಮ್ಮ ಪ್ರಭಾವ ಯಾವಾಗಲಿದ್ದರೂ ಜಾಗತಿಕವಾಗಿ ಅತಿ ಹೆಚ್ಚು ಇರುತ್ತೆ. ನಮ್ಮ ದೇಶ ಕೂಡ ಈಗ GDPಯಲ್ಲಿ ನಾವು ಹತ್ತತ್ರ 4ನೇ ಅಂದರೆ 5th ಲಾರ್ಜೆಸ್ಟ್ ಎಕನಾಮಿ ಇನ್ ದ ವರ್ಲ್ಡ್ ಅಂತ ಕರಿತೀವಿ. ನಮ್ಮ ಭಾರತ ಆ ದೇಶದ ಒಂದು 5ನೇ ಸ್ಥಾನದಲ್ಲಿದೆ ಇವಾಗ. ಅದೇ ರೀತಿ ಚೀನಾ ನಮಗಿಂತ ಸ್ವಲ್ಪ ಜಾಸ್ತಿ ಇದೆ. ಏನೋ ಟೋಟಲ್ 11 ಕಂಟ್ರೀಸಲ್ಲಿ ನೋಡಿದಾಗ ಚೀನಾ ನಮಗಿಂತ ಮುಂದೆ ಇದೆ, ಬೇರೆ ಕಂಟ್ರೀಸ್ ಎಲ್ಲ ಇಲ್ಲ. ಸೊ ಹಾಗಾಗಿ ನಮ್ಮ ಭಾರತದ ಪ್ರಭಾವ ಇಡೀ ವಿಶ್ವದೆಲ್ಲೆಡೆ ಪ್ರಸರಿಸುತ್ತದೆ ಈ ಬ್ರಿಕ್ಸಿಂದ ಅಂತ ನೋಡ್ಬೋದು. NDB ಫಂಡಿಂಗ್ ಫಾರ್ ಡೆವಲಪ್ಮೆಂಟ್. ಇವಾಗ ಉದಾಹರಣೆಗೆ ನಾವು ಏನು ಮಾಡ್ತಿದ್ದೀವಪ್ಪ ಅಂದರೆ ನಮ್ಮ ಹತ್ರ ದುಡ್ಡಿಲ್ಲ ಅಂದರೆ ನಾವು ಏನು ಮಾಡ್ತೀವಿ? ವರ್ಲ್ಡ್ ಬ್ಯಾಂಕಿಂದ ದುಡ್ಡು ತೊಗೋತೀವಿ. ಅದರಿಂದ ವರ್ಲ್ಡ್ ಬ್ಯಾಂಕಿಂದ, ಅದು ನಿಮ್ಗೆ ಗೊತ್ತೇ ಇದೆ, ಹೌದಾ? ಕೆಲವೊಂದು ಸಲ ವರ್ಲ್ಡ್ ಬ್ಯಾಂಕ್ ದುಡ್ಡು ಕೊಡದೇ ಇರುವ ಸಂದರ್ಭದಲ್ಲಿ ನಾವೇನು ಮಾಡ್ಬೇಕಂದ್ರೆ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕಿಂದ ಕೂಡ ನಾವೇನು ಮಾಡ್ಬೋದು? ದುಡ್ಡನ್ನು ತಗೊಳ್ಬೋದು. ಈ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಇದೆಯಲ್ಲ, ಅದು ಏನಕ್ಕೆಲ್ಲ ಫಂಡ್ ಮಾಡುತ್ತಂದರೆ ಉದಾಹರಣೆಗೆ ನಾವು ಯಾವುದಾದ್ರೂ ಒಂದು ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಒಂದು ಸಸ್ಟೈನೇಬಲ್ ಡೆವಲಪ್ಮೆಂಟ್ಗೆ ಅದೇನು ಮಾಡುತ್ತಂದರೆ ನಮಗೆ ದುಡ್ಡನ್ನು ನೀಡುತ್ತೆ. ಸೊ ತದನಂತರ ನಾವು ಅದಕ್ಕೆ ರಿಟರ್ನ್ ಕೊಡಲೇಬೇಕು. ಸೊ ಆದರೆ ಅದು ನಮಗೇನು ಮಾಡುತ್ತೆ? ಸಹಾಯದ ರೂಪದಲ್ಲಿ ಕೊಡುತ್ತೆ. ಯಾವುದು? NDB, ನ್ಯೂ ಡೆವಲಪ್ಮೆಂಟಲ್ ಬ್ಯಾಂಕ್. ಆಲ್ರೆಡಿ ಹೇಳಿದ್ದೀನಿ, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಯಾವ ವರ್ಷ ಸ್ಥಾಪನೆ ಆಯಿತು? 2014ರಲ್ಲಿ ಸ್ಥಾಪನೆ ಆಯಿತು. ಅದರ ಹೆಡ್ ಕ್ವಾರ್ಟರ್ ಬಂದುಬಿಟ್ಟು ಚೀನಾದ ಶಾಂಘೈ. ಅದೇ ರೀತಿ ನಮ್ಮ ಭಾರತದಲ್ಲಿ ರೀಜನಲ್ ಕೇಂದ್ರ ಅಂದರೆ ಪ್ರಾದೇಶಿಕ ಕೇಂದ್ರ ಎಲ್ಲಿದೆ? ಅಹಮದಾಬಾದ್ ಅಂತ ಆಲ್ರೆಡಿ ನೋಡಿದ್ದೀವಿ. ಜಾಗತಿಕ ಸವಾಲುಗಳನ್ನು ಎದುರಿಸುವುದು. ಈಗ ಉದಾಹರಣೆಗೆ
ಏನೋ ಒಂದು ನಾನು ಹೇಳಿದ್ದೇನೆ, ಜಾಗತಿಕ ಸವಾಲು ಅಂದರೆ ಎಟ್ ಎ ಟೈಮ್ ಇಂಡಿಯಾದಲ್ಲಿ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ, ಅಂದರೆ ಹಣದುಬ್ಬರ ಜಾಸ್ತಿ ಆಗುತ್ತೆ. ಹೌದಾ? ಹಣದುಬ್ಬರ ಜಾಸ್ತಿ ಆದಾಗ ನಮ್ಗೆ ಯಾರು ಸಹಾಯ ಮಾಡಲಿದ್ದಾಗ NDB ಸಹಾಯ ಮಾಡುತ್ತೆ. ಈ ನಮ್ಮ ಬ್ರಿಕ್ಸ್ ಸಂಘಟನೆಯಲ್ಲಿರ್ತಕ್ಕಂಥ ದೇಶಗಳು ಕೂಡ ನಮಗೆ ಸಹಾಯ ಮಾಡುತ್ತೆ. ಇದರಿಂದ ನಾವು ಜಾಗತಿಕ ಸವಾಲುಗಳನ್ನು ಎದುರಿಸಬಹುದು. ಉದಾಹರಣೆಗೆ ಯಾವುದಾದ್ರೂ ಒಂದು ಹೊಸ ಟೆಕ್ನಾಲಜಿ ಆಗಿರ್ಬೋದು, ಈ ರೀತಿ ಟ್ರಾನ್ಸ್ಫರ್ ಒನ್ ಟು ಒನ್ ಟ್ರಾನ್ಸ್ಫರ್ ಮಾಡ್ಕೋದ್ರಿಂದ ನಾವು ಬೇರೆ ದೇಶಗಳ ಒಂದು ಏನಾದರೂ ಸವಾಲು ಬಂದಲ್ಲಿ, ಈ ಉದಾಹರಣೆಗೆ ನಮ್ಮ ದೇಶ ಬೇರೆ ದೇಶ ಜೊತೆ ಯುದ್ಧ ಮಾಡುವ ಸಂದರ್ಭದಲ್ಲಿ ನಮಗೆ ಆ ಸಮಯದಲ್ಲಿ ಚೀನಾ ಆಗಿರ್ಬೋದು, ರಷ್ಯಾ ಆಗಿರ್ಬೋದು ಸಹಾಯ ಮಾಡುತ್ತೆ. ಇದರಿಂದ ನಾವು ಜಾಗತಿಕ ಸವಾಲುಗಳನ್ನು ಮಾಡ್ತೀವಿ ಅಂದರೆ ಆರಾಮವಾಗಿ ಎದುರಿಸಬಹುದು. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಇವಾಗ ನೆಕ್ಸ್ಟ್ ಮೂರನೇದು ಬ್ರಿಕ್ಸ್ ವಿಸ್ತರಣೆ. ನಾವು ಮೊದಲನೇದಾಗಿ ನೋಡಿದ್ದೀವಿ, ಬ್ರಿಕ್ಸ್ ಕೇವಲ ಮೊದಲು ಹೆಂಗಿತ್ತಪ್ಪ ಅಂದರೆ ಬಹಳ ಕಡಿಮೆ, ಕೇವಲ ಒಂದು 5 ದೇಶಗಳಿತ್ತು. 5 ದೇಶಗಳಿದ್ದರೂ ಕೂಡ ಹತ್ತತ್ರ ನಿಯರ್ಲಿ ದ 30% ಪಾಪ್ಯುಲೇಷನ್ ಬ್ರಿಕ್ಸ್ ಬಿಫೋರ್ ಆಲ್ಸೋ. ಬಟ್ ನಾವು ದ ಪಾಪ್ಯುಲೇಷನ್ ಇವಾಗ ಎಷ್ಟಿದೆ ಅಂದರೆ ಜಗತ್ತಿನ 40% ಪಾಪ್ಯುಲೇಷನ್ ಕೇವಲ ನಾವು ಬ್ರಿಕ್ಸಲ್ಲಿ ನೋಡಬಹುದು. ಇಲ್ಲಿ ನೋಡ್ಬೋದು ಒಂದು ಹೆಚ್ಚಿದ ಆರ್ಥಿಕ ತೂಕ. ನಿಮ್ಗೆ ಅನಿಸ್ಬೋದು ಮೊದಲೆಲ್ಲ ಸ್ವಲ್ಪ ಕಡಿಮೆ ಇತ್ತು, ಇವಾಗ ನಮ್ಮ ಬ್ರಿಕ್ಸ್ ಇದೆಯಲ್ಲ, ಬ್ರಿಕ್ಸ್ ಏನಾಗಿದೆಯಪ್ಪ ಅಂದರೆ G7ಗೂ ಮೀರಿಸಿದೀವಿ ನಾವು. ಅಂದರೆ G7 ಕೇವಲ 37%. ಇಲ್ಲಿ ನೋಡ್ಬೋದು, ಇದು ಬಹಳ ಇಂಪಾರ್ಟೆಂಟ್ ಇದೆ. G7 ಇದೆಯಲ್ಲ, ಕೇವಲ 37% ಆಫ್ ದ GDP ಇದೆ. ಅಂದರೆ ಇಡೀ ಜಗತ್ತಿನ 37% GDPಯನ್ನು ನಾವು G7 ದೇಶಗಳಲ್ಲಿ ನೋಡಬಹುದು. ಆದರೆ ನಮ್ಮ ಬ್ರಿಕ್ಸ್ ಇದೆಯಲ್ಲ, ನಿಯರ್ಲಿ ದ 40% GDP. ಈಗ ಇಡೀ ಜಗತ್ತಿನ 40% GDP ಕೇವಲ ಬ್ರಿಕ್ಸ್ ದೇಶಗಳನ್ನು ಮಾತ್ರ ಹೊಂದಿದೆ ಅಂತ ಹೇಳ್ಬೋದು. ಈಗ ಹೆಚ್ಚಿದ ಆರ್ಥಿಕ ತೂಕ, ಇದರಿಂದ ಇದು ಏನಾಗಿದೆ ಅಂದರೆ ಬ್ರಿಕ್ಸ್ ಎಕನಾಮಿಕಲಿ ದ ಸ್ಟ್ರಾಂಗರ್ ದೆನ್ G7 ಅಂತ ನಾವು ಕರಿಬಹುದು ಇಲ್ಲಿ. ಹೌದಾ? ಈಗ ವೈವಿಧ್ಯಮಯ ದೃಷ್ಟಿಕೋನಗಳು, ಇಲ್ಲಿ ಏನು ಕಾರ್ಯತಂತ್ರದ ಸಹಭಾಗಿತ್ವ. ಈಗ ನಾವು ಒಬ್ಬನೇ ಇರ್ತೀನಿ, ಒಬ್ಬನೇ ಇದ್ರೆ ನನಗೆ ಕೇವಲ ಒಂದು ಐಡಿಯಾ ಇರುತ್ತೆ. ಆದರೆ ಹಲವಾರು ದೇಶಗಳು, ಈಗ ನಮ್ಮ ಫ್ರೆಂಡ್ಸ್ ಇರ್ತಾರೆ, ಅವರೊಂದು ಐಡಿಯಾ ಕೊಟ್ಟಾಗ ನಾವು ಹೊಸದಾಗಿ ಇನ್ನೊಂದು ಆಲೋಚನೆ ಮಾಡಲು ಸಹಾಯ ಆಗುತ್ತೆ. ಈ ರೀತಿ ನಮ್ಮ ಬ್ರಿಕ್ಸಲ್ಲಿ ಇವಾಗ ಎಷ್ಟು ದೇಶ ಇದೆ? 11 ದೇಶ ಇದೆ. ಇದರಿಂದ ಏನಾಗುತ್ತಪ್ಪ ಅಂದರೆ ಅವ್ರ ಟೆಕ್ನಾಲಜಿ ನಮಗೆ ಕೊಡ್ತಾರೆ, ನಮ್ಮ ಟೆಕ್ನಾಲಜಿ ಅವ್ರಿಗೆ ಕೊಡ್ತಿದ್ದೀವಿ. ಈ ರೀತಿ ಈಗ ಏನಾದರೂ ನಾವು ಸಬ್ಮಿಟ್ ಮಾಡ್ತೀವಿ. ಹೌದಾ? ಈಗ ಬ್ರಿಕ್ಸ್ ಸಬ್ಮಿಟ್ ಎಲ್ಲ ಹೇಳ್ತೀನಿ, ಕೊನೆಯ ಸ್ಲೈಡಲ್ಲಿ ನಾನು ಹೇಳ್ತೀನಿ, ಬ್ರಿಕ್ಸ್ ಸಬ್ಮಿಟ್ಗಳು ಬರ್ತವೆ. ಇದರಿಂದ ನಾವು ಏನು ಮಾಡ್ಬೋದು, ನಮ್ಮ ಏನಾದರೂ ಒಂದು ಥಾಟ್ಸ್ ನಾವು ಕೂಡ ಶೇರ್ ಮಾಡಿದಾಗ ಹೊಸ ಐಡಿಯಾಸ್ ಕೂಡ ಬರುತ್ತೆ. ಹಾಗಾಗಿ ಬ್ರಿಕ್ಸ್ ಮುಖ್ಯವಾಗಿದೆ. ಯಾಕೆಂದರೆ ಇಲ್ಲಿ ಜಾಗತಿಕ ಶಕ್ತಿ, ನಾವು ಇಡೀ ಜಗತ್ತಿನಲ್ಲಿ ಏನಾದರೂ ಬದಲಾವಣೆಯನ್ನು ಪ್ರತಿನಿಧಿಸುವ ಏಕೈಕ ಸಂಘಟನೆ ಯಾವುದಾಗಿದೆ ಅಂದರೆ ಬ್ರಿಕ್ಸ್ ಸಂಘಟನೆ ಆಗಿದೆ. ಏನಕ್ಕಂದರೆ G7 ಅವರು ಕೇವಲ ತಮ್ಮ ಸೆಲ್ಫ್ ಒಂದು ಇದಕ್ಕೋಸ್ಕರ ಅವ್ರು ಮಾಡ್ತಿರ್ತಾರೆ. ನಿಮಗೆಲ್ಲ ಗೊತ್ತಿರ್ಬೋದು, ಎಷ್ಟು ದಿನ ಆದರೂ ಕೂಡ ನೋಡಿ, ಇಡೀ ಜಗತ್ತು ಆಲ್ಮೋಸ್ಟ್ ನೌಡೇಸ್ ವಿ ಆರ್ ಇನ್ ದ ಪೀಕ್ ಝೋನ್. ಆದರೂ ಕೂಡ ನಾವು ಆಫ್ರಿಕಾ ದೇಶಗಳಿಗೆ ಹೋದಾಗ, ಆಫ್ರಿಕಾ ಖಂಡದ ದೇಶಗಳಿಗೆ ಹೋದಾಗ ಇನ್ನೂ ಬಹಳಷ್ಟು ದೇಶಗಳು ಇನ್ನೂ ಭಾಳ ಹಿಂದುಳಿದಿವೆ, ಅದು ಕೂಡ ನೋಡ್ಬೋದು. ಸೊ ಹಾಗಾಗಿ ನಾವು ಈ ದಕ್ಷಿಣ ಸಹಕಾರ ಅಂತ ಇದೆಯಲ್ಲ, ಈ ದೇಶಗಳಿಗೆಲ್ಲ ನಾವು ಸಹಕಾರ ಮಾಡ್ತೀವಿ. ಅದರಲ್ಲಿ ಮತ್ತು ಈಗ NDB ನ್ಯೂ ಡೆವಲಪ್ಮೆಂಟಲ್ ಬ್ಯಾಂಕ್ ಥ್ರೂ ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಬೇರೆ ದೇಶಗಳಿಗೆ ಸಹಾಯ ಮಾಡ್ತೀವಿ. ಇದರಿಂದ ಅವರಲ್ಲಿ ಕೂಡ ನಾವು ಏನು, ಉದಾಹರಣೆಗೆ ಇದು ಏನು ಮಾಡುತ್ತೆ ಅಂದರೆ ಈಗ ಟ್ರೇಡ್, ಒಂದು ಬಿಸ್ನೆಸ್ಗಾಗಿರ್ಬೋದು, ಅದೇ ರೀತಿ ನಾವು ಬೇರೆ ವಿಷಯಗಳಿಗೆ ಮೇನ್ ಇದು ಒಂದು ಏನು ಇಂಪಾರ್ಟೆಂಟ್ ಅಂದರೆ ಬ್ರಿಕ್ಸ್ದು ಇದು ಯಾವ ಉದ್ದೇಶಕ್ಕಾಗಿ ಸ್ಥಾಪನೆಯಾಗಿದೆ ಅಂದರೆ ಆರ್ಥಿಕ ಮತ್ತು ರಾಜಕೀಯ ಒಂದು ಉದ್ದೇಶಕ್ಕಾಗಿ ಸ್ಥಾಪನೆಯಾಗಿರುವ ಸಂಘಟನೆ ಅಂತ ಕರಿಬಹುದು ಬ್ರಿಕ್ಸ್ ಅನ್ನು. ವಿಚ್ ಪರ್ಪಸ್ ದ ಎಕನಾಮಿಕಲ್ ಆ್ಯಂಡ್ ಪೊಲಿಟಿಕಲ್ ದ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಇಸ್ ದ ಬ್ರಿಕ್ಸ್. ಇವಾಗ ನಾನು ಆಲ್ರೆಡಿ ಹೇಳಿದ್ದೀನಿ ಎಷ್ಟಪ್ಪ ಅಂದರೆ ಬ್ರಿಕ್ಸ್ ಸಂಘಟನೆಯು 40% ಪಾಪ್ಯುಲೇಷನ್ ಹೊಂದಿದೆ. ಎಷ್ಟು? 40%. ಜಗತ್ತಿನ 40% ಪಾಪ್ಯುಲೇಷನ್ ಹೊಂದಿದೆ. ಅದೇ ರೀತಿ GDP ಕೂಡ 40% ಹೊಂದಿದೆ. ಜಗತ್ತಿನ 40% GDP ಹೊಂದಿದೆ. ಇದು ಪ್ರಮುಖವಾದ ಅಂಶ. ಯಾಕಂದರೆ G7 ದೇಶಗಳಿಗಿಂತ ಬಹಳ ನಾವು GDP ಮುಂದಿದ್ದೀವಿ. ಕೇವಲ ಅವ್ರು 37% ಇದೆ, ನಾವೆಷ್ಟಿದೆ 40% ಇದೆ ಅಂತ ನೋಡ್ಬೋದು. ಕೊನೆಯದಾಗಿ ಇಲ್ಲಿ ಮತ್ತೆ ಇದು ಏನಕ್ಕೆ ಸಹಾಯ ಮಾಡುತ್ತೆ ಅಂದರೆ ಒಂದು ಟೆರರಿಸಮ್ಗಾಗಿರ್ಬೋದು, ಒಂದು ಗುಡ್ ಗವರ್ನೆನ್ಸ್ಗಾಗಿರ್ಬೋದು ಬ್ರಿಕ್ಸ್ ಏನು ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ಮತ್ತು ನಾವು ಕೊನೆಯದಾಗಿ ಇಲ್ಲಿ ಏನು ಹೇಳ್ಬೇಕಪ್ಪ ಅಂದರೆ ಇದರಲ್ಲಿ ಸಮಿಟ್ಗಳು ನಡೀತವೆ. ಏನಂದರೆ ಸಮಿಟ್ಗಳು ನಡೀತವೆ ಅಂದರೆ ಒಂದು ಸಭೆಗಳು ನಡೆಸ್ತಾರೆ ಬ್ರಿಕ್ಸ್ ಅವರು. ನಾವು ಮೊದಲ ಸಮಿಟ್ ಯಾವ ದೇಶದಲ್ಲಿ ಇತ್ತಪ್ಪ ಅಂದರೆ ರಷ್ಯಾ ದೇಶದಲ್ಲಿ ಇತ್ತು. ಹೌದಾ? ಆಲ್ರೆಡಿ ಹೇಳಿದ್ದೀನಿ. ಅದೇ ರೀತಿ ಪ್ರತಿಯೊಂದು ದೇಶವು ಅಂದರೆ ಒಂದು ಸೈಕಲ್ ವೈಸ್ ಇದೆ. ಇವಾಗ ಬ್ರಿಕ್ಸ್ ಇದೆಯಲ್ಲ, ಇಲ್ಲಿ ನೋಡಿ 1 ಸೆಕೆಂಡ್. ಬ್ರಿಕ್ಸ್ ಮೊದಲನೇದಾಗಿ ರಷ್ಯಾ ಮಾಡಿತು, ಸೆಕೆಂಡು ಬ್ರೆಜಿಲ್, ಆಮೇಲೆ ಇಂಡಿಯಾ, ಆಮೇಲೆ ಚೀನಾ, ಆಮೇಲೆ 2010 ನಂತರ ಮತ್ತೆ ರಿಟರ್ನ್ ರಷ್ಯಾ, ಬ್ರಿಕ್ಸ್, ಇಂಡಿಯಾ, ಸೌತ್ ಆಫ್ರಿಕಾ, ಚೀನಾ, ತದನಂತರ ಸೌತ್ ಆಫ್ರಿಕಾ. ಈ ರೀತಿ ಸೈಕಲ್ ರಿವರ್ಸ್ ಆಗುತ್ತೆ. ಇದರಲ್ಲಿ ಇವಾಗ ಟೋಟಲ್ ಎಷ್ಟು ಸಬ್ಮಿಟ್ ಆಗಿದೆ ಅಂದರೆ ಟೋಟಲ್ 17 ಸಬ್ಮಿಟ್ ಆಗಿದೆ. ಎಷ್ಟಾಗಿದೆ? 17 ಸಬ್ಮಿಟ್ಗಳಾಗಿವೆ. ಕೊನೆಯ ಸಬ್ಮಿಟ್ ಎಲ್ಲಿ ನಡೀತು ಅಂದರೆ ಬ್ರೆಜಿಲ್ ದೇಶದಲ್ಲಿ ನಡೀತು. ಇಲ್ಲಿ ಬ್ರೆಜಿಲ್ ದೇಶ. ಅದೇ ರೀತಿ ನೆಕ್ಸ್ಟ್ 18ನೇ ಸಮಿಟ್ ಆಗೋದಿದೆ. 18ನೇ ಸಮಿಟ್ ಎಲ್ಲಿ ಆಗುತ್ತೆ ನಾನು ಆಲ್ರೆಡಿ ಹೇಳಿದ್ದೀನಿ. ಬಿಫೋರು 16ನೇದು ರಷ್ಯಾದಲ್ಲಿತ್ತು.
ಸೊ ಅಂದರೆ ಈ ಸದ್ಯಕ್ಕೆ ಬ್ರೆಜಿಲ್ ಆದ ನಂತರ ಇಂಡಿಯಾ ಬರುತ್ತೆ. ಸೊ 18ನೇ ಸಮಿಟ್ ಎಲ್ಲಿ ನಡೆಯುತ್ತೆ ಅಂದರೆ ಅದು ನಮ್ಮ ಭಾರತ ದೇಶದಲ್ಲಿ ನಡೆಯುತ್ತೆ. ಎಲ್ಲಿ ನಡೆಯುತ್ತೆ? ಭಾರತ ದೇಶದಲ್ಲಿ. ಮೊದಲ ಸಮಿಟ್ ಎಲ್ಲಿ ನಡೀತು? ರಷ್ಯಾ, ಹೌದಾ? 2025ರಲ್ಲಿ ಬ್ರೆಜಿಲ್. ನೆಕ್ಸ್ಟ್ 18ನೇ ಸಮಿಟ್ ಯಾವ ದೇಶದಲ್ಲಿ ನಡೆಯುತ್ತೆ? ಇಂಡಿಯಾ. ಇದು ನೆನಪಿಡಬೇಕಾಗಿರ್ತಕ್ಕಂಥ ಅಂಶ, ಯಾಕಂದರೆ ಹಲವಾರು ಎಕ್ಸಾಮ್ಗಳಲ್ಲಿ ಒನ್ ಲೈನರಲ್ಲಿ ಕೇಳ್ಬೋದು. 18ನೇ ಬ್ರಿಕ್ಸ್ ಸಮ್ಮೇಳನವು ಯಾವ ದೇಶದಲ್ಲಿ ನಡೆಯಲಿದೆ? ಸೊ ಆಪ್ಷನ್ ಈಸ್ ವೆರಿ ಈಸಿ, ದಟ್ ಈಸ್ ಅವರ್ ಕಂಟ್ರಿ, ದಟ್ ಈಸ್ ಇಂಡಿಯಾ, ಭಾರತ್ ಅಂತ ನಾವು ಕರಿಬೋದು. ಅದೇ ರೀತಿ ಈಗ ನಮ್ದೇನು ಗ್ರೋತ್ ರೇಟ್ ಇದೆಯಲ್ಲ, ಗ್ರೋತ್ ರೇಟ್ ಕೂಡ ನಾವು G7 ಕಂಟ್ರಿಗಿಂತ ಬಹಳ ಮುಂದಿದ್ದೀವಿ ಗ್ರೋತಲ್ಲಿ ಕೂಡ. ಸೊ ಹಾಗಾಗಿ ದ ಬ್ರಿಕ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ದೆನ್ G7, G20 ಆ್ಯಂಡ್ ಅದರ್ ದ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅಂತ ನಾವು ಹೇಳ್ಬೋದು. ಮೇನ್ ದಿಸ್ ಈಸ್ ದ ವಾಟ್ ಎವರ್ ಐ ಟೋಲ್ಡ್. ಅಂದರೆ ನಾನು ಇಷ್ಟೊತ್ತು ಏನು ಹೇಳಿದ್ದೀನಿ. ಮತ್ತು ಉದಾಹರಣೆಗೆ ಇವ್ರು ಏನು ಮಾಡ್ತಾರಪ್ಪ ಅಂದರೆ ಬ್ರಿಕ್ಸ್ ಅವರು ಸ್ಪೆಷಲಿ ಅವ್ರ ಇಂಪಾರ್ಟೆನ್ಸ್ ಕೊಡೋದು ಎದಕ್ಕಪ್ಪ ಅಂದರೆ ಇಲ್ಲಿ ಒಂದು ಬಿಸ್ನೆಸ್ಗಾಗಿರ್ಬೋದು, ಕ್ಲೈಮೇಟ್ ಚೇಂಜ್ ಆಗಿರ್ಬೋದು, ಯಾವುದೋ ಒಂದು ದೇಶ ಸಾಲದ ಸುಳಿಯಲ್ಲಿ ಸಿಕ್ಕಾಗ ಆ ದೇಶಕ್ಕೆ ಸಹಾಯ ಮಾಡೋದಾಗಿರ್ಬೋದು. ಅದೇ ರೀತಿ ಟೆರರಿಸಮ್ ವಿರುದ್ಧ ಒಂದು ಹೋರಾಡಲಿಕ್ಕೆ ಈ ಸಂಘಟನೆ ಏನಾಗಿದೆ ಅಂದರೆ ಬಹಳ ಸಹಾಯಕವಾಗಿದೆ. ಇನ್ನೊಂದು ದ ಬ್ರಿಕ್ಸ್ ಅದರ ಏನಪ್ಪ ಅಂದರೆ ಈ ದಕ್ಷಿಣ ದೇಶಗಳಿಗೆ ಸಹಾಯ ಮಾಡೋದು ಈ ಒಂದು ಬ್ರಿಕ್ಸ್ ಸಂಘಟನೆಯ ಪ್ರಮುಖ ಉದ್ದೇಶ. ಅಂದರೆ ಪಾಶ್ಚಿಮಾತ್ಯರ ಶಕ್ತಿಯನ್ನು ದುರ್ಬಲಗೊಳಿಸಬಹುದು ಮತ್ತು ಅದನ್ನು ತಡೆ ಹಿಡಬಹುದು. ಅವ್ರದ್ದೇನೋ ಒಂದು ಪ್ರಾಮುಖ್ಯತೆ ಇದೆಯಲ್ಲ ಇಂಟರ್ನ್ಯಾಷನಲ್ ಲೆವೆಲಲ್ಲಿ, ಅದನ್ನು ನಾವು ಏನು ಮಾಡೋಕ್ಕಪ್ಪ ಅಂದರೆ ಇಲ್ಲಿ ತಡೆ ಹಿಡಿಬೇಕು. ಯು ಹ್ಯಾವ್ ಟು ಕರ್ಬ್, ಯು ಹ್ಯಾವ್ ಟು ಸ್ಟಾಪ್ ದ ವೆಸ್ಟರ್ನ್ ಕಂಟ್ರೀಸ್ ಇನ್ಫ್ಲುಯೆನ್ಸ್ ಇನ್ ದ ವರ್ಲ್ಡ್. ಇಲ್ಲಿಗೆ ಸೊ ಇಷ್ಟೊತ್ತು ನಾವೇನು ಬ್ರಿಕ್ಸ್ ಬಗ್ಗೆ ವಿಡಿಯೋ ಮಾಡಿದ್ದೀವಿ. ನಿಮ್ಗೆ ಇದರಲ್ಲಿ ಏನಾದರೂ ಇನ್ನೂ ಡೌಟ್ ಇದ್ದಲ್ಲಿ ಸೊ ನೀವು ಏನು ಮಾಡ್ಬೋದು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ಈ ವಿಡಿಯೋ ಹೇಗಿದೆ, ತಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಎಲ್ಲರಿಗೂ ಧನ್ಯವಾದಗಳು.